ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕರ್ಣ, 3 ಜನ ಹುಷಾರಾಗಿ ಹೋಗಿ ಬನ್ನಿ, ಆಯ್ತಾ? ಡಾರ್ಲಿಂಗ್, ಗಂಡ ಹೆಂಡತಿ ಇಬ್ರು ರೊಮ್ಯಾನ್ಸ್ ಮಾಡ್ಕೊಂಡು ಪಾಪ ನಮ್ಮ ಮಗುನ್ನು ಮರಿಬೇಡಿ. ಬಂಗಾರಿ, ಹುಷಾರಾಗಿ ನೋಡ್ಕೊಳ್ಳಿ. ನೀವ್ ಹೀಗೆ ಅನ್ಕೊಂಡು ನಗ್ನಗ್ತಾ ಕಳಿಸ್ಕೊಡ್ತಿದ್ದೀರ ಅಜ್ಜಿ. ಆದ್ರೆ ವಾಪಸ್ ನಾನು ತೇಜಸ್ ಜೊತೆ ಬಂದ್ರೆ ನಿಮ್ ಈ ನಗು ಹೀಗೆ ಇರುತ್ತಾ? ನನ್ನ ನೀವು ಒಪ್ಕೋತೀರಾ ಅಥವಾ ನನ್ನಿಂದಾಗಿ ಶಾಂತಿ ಮತ್ತೆ ನಿಮ್ಮ ಮಧ್ಯೆ ಇರೋ ಸಂಬಂಧನೂ ಹಾಳಾಗುತ್ತಾ? ಅಕ್ಕ ಹೊರಡೋಣ. ರಾಧಿಕಾ, ಇವರಿಬ್ರು ತುಂಬಾ ಹುಷಾರಾಗಿ ನೋಡ್ಕೊ. ಮಾತಾಡ್ತಾ ನಿಂತ್ಬಿಟ್ರೆ ಮಾತ್ರ ತಗೊಳ್ಳೋದೇ ಮರ್ತ್ಬಿಡ್ತಾರೆ. ಅಣ್ಣ, ಮಾತ್ರೇನು ಕೊಡ್ತೀನಿ, ಕದ್ದು ಆಚೆ ಕರ್ಕೊಂಡೋಗಿ ಐಸ್ ಕ್ರೀಮು ಕೊಡಿಸ್ತೀನಿ, ಓಕೆನಾ? ಏ, ಕತ್ತು ಮುಚ್ಚಿ ಕರ್ಕೊಂಡು ಹೋಗೋದ್ನ ಹೇಳ್ತಾರೇನೆ. ಗುಟ್ಟನ್ನ ಹೇಗ್ ಕಾಪಾಡ್ಕೊಳ್ಬೇಕು ಅನ್ನೋದು ನಿಮ್ಮ ಅಣ್ಣನ್ ನೋಡ್ಕಲಿ. ಹಾ, ಅವನ ಹತ್ರ ಇನ್ನೂ ತುಂಬಾ ಗುಟ್ಟಿದೆ, ಅದೆಲ್ಲ ನನಗೆ ಗೊತ್ತು. ಗುಟ್ಟ? ಏನ್ ಗುಟ್ಟದು? ಏನು ಅಂತ ಹೇಳು. ನಾವು ಹಾಗೆ ಕೇಳಿದ್ರೆ ಅವಳು ಹೇಳ್ಬಿಡ್ತಾಳಾ? ಅಣ್ಣ ತಂಗಿ ಮಧ್ಯೆ 1000 ಗುಟ್ಟಿರುತ್ತೆ ಸುಮತಿ. ಅವಳು ಚಿಕ್ಕವಳಿದ್ದಾಗಿಂದಲೂ ನಮ್ಮ ಹತ್ರ ಹೇಳ್ಕೊಂಡಿದ್ದಕ್ಕಿಂತ ಕರ್ಣನ ಹತ್ರ ಹೇಳ್ಕೊಂಡಿದ್ದೆ ಜಾಸ್ತಿ. ಹಾಗೆ ಅಲ್ವೇನೆ ಹೇಳಿದ್ದು? ಹಾ, ದೊಡ್ಡಮ್ಮ ಹೇಳಿದ್ ಕರೆಕ್ಟ್. ಲೇಟ್ ಆಗ್ತದೆ, ಹೊರಡೋಣವಾ? ಹಾ, 1 ನಿಮಿಷ. ನಿತ್ಯ, ನಿನಗೆ 1000 ಸಲ ಹೇಳಿದೆ, ಈಗಲೂ ಹೇಳ್ತಾ ಇದ್ದೀನಿ, ನೀನು ನಿನ್ನ ಗಂಡನ ಜೊತೆ ಮುಂದೆ ಸೀಟಲ್ಲೇ ಕೂತ್ಕೋಬೇಕು. ಯಾಕೆ ಇನ್ನು ನಾಚಿಕೆ ಹೋಗಿಲ್ವಾ? ಅಲ್ಲ, ಅದು ಹಿಂದಿನ ಸೀಟಲ್ಲೇ ಕಂಫರ್ಟಬಲ್ ಆಗಿರುತ್ತೆ. ನೋಡ್ತಿಡೆ ನೋಡಿ ನಿನ್ ಮೊಮ್ಮಗಳನ್ನ. ಹಾ, ಹೌದಲ್ವಾ? ಅಯ್ಯಯ್ಯೋ, ನೋಡು, ನಾನು ಲಚ್ಚಿ ಹೇಳಿದ್ದೆ ವೇದವಾಕ್ಯ. ಅವಳು ಹೇಳಿದ್ಮೇಲೆ ಮುಗ್ದೋಯ್ತು. ನೀನು ಕರ್ಣನ್ ಜೊತೆ ಮುಂದಿನ ಸೀಟಲ್ಲೇ ಕೂತ್ಕೋಬೇಕು, ಸರಿನಾ? ಆಯ್ತು. ಗುಡ್ ಗರ್ಲ್. ಬನ್ನಿ ಹಬ್ಬ. ಇಲ್ಲ ಡ್ಯಾಡ್, ಇವರು 3 ಜನ ಹೋಗ್ತಿರೋ ರೀತಿ ನೋಡಿದ್ರೆ ಆ ನಿತ್ಯ ಮತ್ತೆ ವಾಪಸ್ ಬರೋದಿಲ್ಲ ಅಂತ ಅನಿಸ್ತಿದೆ. ಇವ್ರೇನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಡ್ಯಾಡ್. ನಿಜ ಅಣ್ಣ, ಮನೆಯವ್ರನ್ನ ಎಲ್ಲಾರನ್ನೂ ಯಾಮಾರಿಸಿ ಅವರವರೇ ಏನೋ ಸ್ಕೆಚ್ ಹಾಕ್ತಿದ್ದಾರೆ. ಇದ್ಯಾಕೋ ನಮ್ಮ ಕಾಲಿಗೆ ಸುತ್ಕೊಳ್ಳೋ ಥರ ಅನಿಸ್ತಿದೆ. ಏನಾದರೂ ಮಾಡಲೇಬೇಕು. ಡ್ಯಾಡ್, ನಾವಿಷ್ಟು ಟೆನ್ಷನಲ್ಲಿ ಮಾತಾಡ್ತಿದೀವಿ, ನೀವು ಆರಾಮಾಗಿ ನಗ್ತಿದ್ದೀರಲ್ಲ. ಏನಾಗಿದೆ ನಿಮಗೆ? ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ? ನಿಧಿ, ನಿತ್ಯ, ಕರ್ಣ 3 ಜನ ಏನೋ ಒಂದು ಕಾರಣಕ್ಕೆ ಆಚೆ ಹೋಗ್ತಿದ್ದಾರೆ. ಅಂಡ್ ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ದ್ಯಾಟ್. ನೋಡಿದ್ರೆ ನಗ್ತಿದ್ದೀರಲ್ಲ ಡ್ಯಾಡ್. ನಾವು ಇಷ್ಟೆಲ್ಲ ಕಷ್ಟಪಟ್ಟಿದ್ದು ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅಣ್ಣ, ಏನಾಗಿದೆ ನಿನಗೆ? ಅಟ್ಲೀಸ್ಟ್ ಮಾತಾಡು. ಡ್ಯಾಡ್, ಮೊದಲೇ ಬೆಂಕಿ ಹತ್ಕೊಂಡು ಉರಿತಿದೆ, ನೀವೀಗೆಲ್ಲ ಬಿಹೇವ್ ಮಾಡಿ ಉರಿಯೋ ಬೆಂಕಿಗೆ ಪೆಟ್ರೋಲ್ ಸುರಿಬೇಡಿ. ಏನಾಗಿದೆ ಅತ್ತೆ ಇವ್ರಿಗೆ? ಸೀರಿಯಸ್ಲಿ? ನಿಮ್ಮ ಅಪ್ಪನಿಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ನೆತ್ತಿಗೇರುತ್ತೆ ಅನ್ಸುತ್ತೆ. ಈ ಸಲ ಗೇಮ್ ಮುಗ್ದು ಹೋಗೋದು ಪಕ್ಕ. ಡಾರ್ಲಿಂಗ್, ಜೋಪಾನ.
ಹುಷಾರಾಗಿ ಹೋಗ್ಬೇಕು. ಜೋಪಾನವಾಗಿ ಹೋಗಿ ಬನ್ನಿ. ಹಾ ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನೀವು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ನಿರ್ಧಾರನ ಎಲ್ಲ ಒಪ್ಕೋತಾರೆ, ಅಜ್ಜಿ ಕೂಡ. ಆ ದಿನ ತುಂಬಾ ದೂರ ಏನಿಲ್ಲ, ಆದಷ್ಟು ಬೇಗ ಬರುತ್ತೆ, ನಂಬಿ. ಥ್ಯಾಂಕ್ ಯು ಸೋ ಮಚ್ ಕರ್ಣ. ನೀವಿಬ್ರು ನನಗೋಸ್ಕರ ಏನೆಲ್ಲ ಮಾಡ್ತಿದ್ದೀರ. ನಿಮ್ಮ ಋಣನ ಹೇಗೆ ತೀರಿಸ್ತೀನಿ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಕ್ಕ ನೀನ್ ಹಂಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ? ಇನ್ನೊಂದ್ಸಲ ನೀನ್ ಹೇಳಿದ್ರೆ ನಾನು ನಿನ್ ಜೊತೆ ಮಾತೇ ಆಡಲ್ಲ. ಆಯ್ತು, ಓಕೆ, ಹೇಳಲ್ಲ, ಆಯ್ತಾ? ದೇವ್ರೆ, ಹೆಣ್ಣಿಗೆ ಮದುವೆ ಆದ್ಮೇಲೆ ಮಾಂಗಲ್ಯನೇ ರಕ್ಷಣೆ ಅಂತ ಹೇಳ್ತಾರೆ. ಆದ್ರೆ ನನಗ್ ಮದುವೆನೇ ಆಗದೆ ಈ ಮಾಂಗಲ್ಯ ರಕ್ಷಣೆ ಆಗಿದೆ. ದಾರಿ ತಪ್ಪಿ ಎಲ್ಲೋ ಹೋಗ್ಬೇಕಾಗಿದ್ ನನ್ ಕೈ ಹಿಡಿದು ಕಾಪಾಡಿರೋ ಈ ಮಾಂಗಲ್ಯ ನನ್ ಪಾಲಕ್ ಬರೀ ದಾರ ಅಲ್ದೆ ಆಧಾರನೇ ಆಗಿದೆ. ಈ ಮಾಂಗಲ್ಯ ನನಗ್ ಸೇರಿದ್ದಲ್ಲ, ಇದ್ರ ಮೇಲೆ ನನ್ಗೆ ಯಾವುದೇ ಅಧಿಕಾರ ಹಕ್ಕು ಇಲ್ಲ ಅಂತ ನನಗ್ ಗೊತ್ತು. ಅಂದ್ಮೇಲೂ ಇದ್ರ ಘನತೆಗೆ ತಕ್ಕಂತೆ ಇದನ್ನ ಬಿಟ್ಕೊಡ್ಬೇಕಲ್ವಾ ದೇವ್ರೆ? ಇಷ್ಟು ದಿನ ನಾವು ಸುಳ್ಳು ಹೇಳಿ ಎಲ್ರನ್ನೂ ನಂಬಿಸಿರ್ಬೋದು, ಆದ್ರೆ ಆ ಸುಳ್ಳಿನ ಪಾಪ ಈ ತಾಳಿನ ತಟ್ಟಬಾರ್ದು. ಅದಕ್ಕೆ ಇವತ್ತು ಈ ತಾಳಿನ ನಿನ್ ಪಾದಕ್ಕೆ ಒಪ್ಪಿಸ್ಕೊ. ಈಗ ತೇಜಸ್ ಸಿಕ್ಕದ್ಮೇಲೂ ಈ ಮಾಂಗಲ್ಯನ ನನ್ನ ಕೊಳ್ಳಲ್ಲಿ ಉಳಿಸ್ಕೊಳ್ಳೋದು ಅಪರಾಧ ಅಂತ ನನ್ನ ಮನ್ಸು ಹೇಳ್ತಿದೆ.